ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗುತ್ತೆ ಮತ್ತು ಅವನಿಗೆ ಈ ಜನ್ಮದಲ್ಲೇ ಆಗುತ್ತೆ. ಬೇರೆ ನನಗೆ ಗೊತ್ತಿಲ್ಲ, ನಾನು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟಿಲ್ಲ. ಈ ಜನ್ಮದಲ್ಲಿ ಆಗುತ್ತೆ ಮತ್ತು ಬೇಗನೆ ಆಗುತ್ತೆ ಅನ್ನೋದು ಆಗಬೇಕು. 16 ವರ್ಷ ಆದಮೇಲೆ ಈಗ ಇಂದ್ರ ಜಯಲಲಿತಾ ಸತ್ತ ಮೇಲೆ ಜಯಲಲಿತಾ ಮಾಡಿದ ಅಪರಾಧ ಅಂತ ಸಾಬೀತಾಗಿದ್ದು. ಸದ್ಯ ನಮ್ಮ ಪುಣ್ಯಕ್ಕೆ ತಿರುಪತಿ ತಿಮ್ಮಪ್ಪ ನಮ್ಮ ಮನೆ ದೇವರು ಕಾಪಾಡ್ದ. ತನಗೆ 40 ಕೋಟಿ ಕಿರೀಟ ಚಿನ್ನ ಟೋಪಿ ಇಟ್ಟಿದ್ರು ನಮ್ಮ ಮನೆ ದೇವರು ತಿಮ್ಮಪ್ಪ ನಾನು ಕೇಳ್ಕೊಂಡಿದ್ದೆ, ನಮ್ಮ ಮನೆ ದೇವರಾದರೆ ನೀನು ನ್ಯಾಯ ಕೊಡಬೇಕು ಅಂತೇಳಿ. ಅದಕ್ಕೆ ತನಗೆ ಲಂಚ ಕೊಟ್ಟಿದ್ದವನ್ನ ಕೊನೆಗೆ ಈಗಲಾದರೂ ಜೈಲಿಗೆ ಹಾಕಿದ್ದಾನೆ. ಇದು ತಪ್ಪಬೇಕು, 6 ತಿಂಗಳಲ್ಲಿ ಮುಗಿಬೇಕು ಇಂಥ ವಿಚಾರಣೆಗಳೆಲ್ಲ. ಈಗ ಇದು ಲೋಕಾಯುಕ್ತ ಎಷ್ಟು, ನಾನು ಮೊನ್ನೆ ಉಪಲೋಕಾಯುಕ್ತರು ಇಬ್ಬರನ್ನು ಭೇಟಿ ಮಾಡಿದ್ವಿ, ಅವರು ವೀರಪ್ಪ ಮತ್ತು ಫಣೀಂದ್ರ ಅವರನ್ನು ಇಬ್ಬರನ್ನು ಹೋಗಿ ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರ ಅಂತ ನಾವು ಅವ್ರಿಗೆ ಧನ್ಯವಾದ ಹೇಳಿ ಬಂದ್ವಿ. ಯಾಕಂದರೆ ಒಂದಷ್ಟು ಕಾಣಿಸ್ತಾ ಇದೆ, ಅವರು ಅಲ್ಲಲ್ಲಿ ಹೋಗಿ ರೈಡ್ ಮಾಡ್ತಾಯಿದ್ದಾರೆ, ಇವೆಲ್ಲ ಮಾಡ್ತಾಯಿದ್ದಾರೆ. ಅವ್ರಿಗೆ ಈ ಟ್ರ್ಯಾಪ್ ಕೇಸ್ಗಳಿದೆಯಲ್ವಾ, ಟ್ರ್ಯಾಪ್ ಅಂದರೆ ಏನು, ಒಬ್ಬ ಅಧಿಕಾರಿ ನಮ್ಮ ಹತ್ರ ಯಾವುದೊಂದು ಕೆಲಸ ಮಾಡ್ಕೊಡಿ 10,000 ಲಂಚ ಕೇಳಿದ್ದ, ಆಯ್ತು ಸರ್ ಕೊಡ್ತೀವಿ ಅಂತೇಳಿ ಬಂದು ನಾವು ಲೋಕಾಯುಕ್ತವ್ರಿಗೆ ಹೇಳಿದ್ವಿ. ಲೋಕಾಯುಕ್ತವರು ಸರಿ ನೀನು ಹೋಗು ಅಂತೇಳಿ ನಮಗೆಲ್ಲ ಇದು ಹಾಕಿ ಏನೇನೋ ಹಾಕಿ ಕೆಲವೊಂದು ಕಳಿಸಿ ಅಲ್ಲಿ ನೀನು 10,000 ನೀನೇ ಕೊಡಬೇಕು, ನಾವು ಕೊಡೋದಿಲ್ಲ, ನೀನು ಕೊಡೋವಾಗ ಕೊಟ್ಟಾದಮೇಲೆ ಟೋಪಿ ಗಿಪ್ಪಿ ಹಾಕೊಂಡಿದ್ರೆ ಟೋಪಿ ತೆಗಿ, ಅಥವಾ ಇನ್ನೊಂದು ತಲೆ ಕೆರ್ಕೋ, ಮೀಸೆ ತಿರುಕೋ, ಅಥವಾ ಇನ್ನೊಂದೇನೋ ಪೆನ್ ತೆಗೆದು ಜೇಬಲ್ಲಿ ಇಟ್ಕೋ, ಹೀಗೇನೋ ಒಂದು ಹೇಳಿರ್ತಾರೆ, ಒಂದು ಸಂಜೆ ಕೊಟ್ಟಿರ್ತಾರೆ, ಅದು ಮಾಡು ಅಂತ ಹೇಳ್ತಾರೆ ಅಂತ. ಸೊ ಅದೆಲ್ಲ ಆದಮೇಲೆ ಅವನು ದುಡ್ಡು ಕೊಟ್ಟ, ಆ ದುಡ್ಡಿಗೆ ಮೊದಲೇ ಪೌಡ್ರ್ ಹಾಕಿರ್ತಾರೆ, ಆ ದುಡ್ಡಿನ ನಂಬರ್ಗಳೆಲ್ಲ ಬರ್ಕೊಂಡಿರ್ತಾರೆ, ಬಿಳಿ ಪೌಡ್ರ್ ಗೊತ್ತಾಗೋದಿಲ್ಲ. ಅವ್ನು ದುಡ್ಡು ತಗೊಂಡು ಅವ್ನು ಎಣಿಸ್ಕೊಂಡ ಜೇಬಲ್ಲೋ ಡ್ರಾಯರಲ್ಲೋ ಇಟ್ಕೊಂಡ, ಇವನು ಟೋಪಿ ಹಾಕ್ಕೊಂಡಿದ್ದವನು ಟೋಪಿ ತೆಗೆದ, ಅಲ್ಲಿ ಆ ಕಡೆ ಅಲ್ಲಿ ಇಲ್ಲಿ ಯಾವುದೋ ಪಂಚೆ ಕಟ್ಕೊಂಡು ಲುಂಗಿ ಕಟ್ಕೊಂಡು ಇನ್ನೊಂದೇನೋ ಹಾಕ್ಕೊಂಡು ಮಾಮೂಲಿ ಥರ ಇದ್ದವರು ಒಂದೇ ಸಲಕ್ಕೆ ನುಗ್ಗಿದ್ರು ಲೋಕಾಯುಕ್ತ ಪೊಲೀಸರು, ಹಿಡ್ಕೊಂಡ್ರು, ಅವ್ನ ಕೈ ಹಿಡ್ಕೊಂಡು ದುಡ್ಡು ತೆಗೆದ್ರು, ಅವ್ನ ಕೈಯನ್ನು ತಗೊಂಡೋಗಿ ಅಲ್ಲೇನೋ ಒಂದು ಕೆಮಿಕಲ್ ಒಂದು ಬಿಳಿ ನೀರಿತ್ತು, ಬಿಳಿ ನೀರಲ್ಲಿ ಅದ್ದಿದ್ರು, ಅದು ಕೆಂಪದಾಯಿತು. ಯಾಕಂದರೆ ನೋಟ್ ಎಣಿಸೋವಾಗ ಅದ್ರಲ್ಲಿ ಪೌಡ್ರ್ ಇತ್ತು, ಆ ಪೌಡ್ರಿನ ಕೈಗೆ ಹಚ್ಚಿತ್ತು, ಆ ಕೆಮಿಕಲ್ಲು ಆ ಪೌಡ್ರು ನೀರಿಗೆ ಆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಇಟ್ಟ ತಕ್ಷಣ ಅದು ರೆಡ್ ಆಯಿತು. ಇದು ರೆಡ್ ಹ್ಯಾಂಡೆಡ್, ಕೆಂಪು ರೆಡ್ ಹ್ಯಾಂಡ್ ಅಂದರೆ ಈಗ ಹಿಡಿಯೋದು ಅಂದರೆ ಯಾರು ದುಡ್ಡು ತಗೊಂಡು ಹೋಗಿದ್ದ, ಇವರು ಪೌಡ್ರ್ ಹಾಕಿರೋ ದುಡ್ಡು ಅದು ಇವನಿಗೆ ತಲುಪಿದೆ ಅನ್ನೋದಕ್ಕೆ ಅನ್ನೋದು ಸಾಬೀತಾಯಿತು. ಒಂದು ಸಾಕ್ಷ್ಯ ಸಾಬೀತಾಗೋದಕ್ಕೆ, ಪ್ರೂವ್ ಮಾಡೋದಕ್ಕೆ. ಅದಾದಮೇಲೆ ದುಡ್ಡು ರಿಕವರ್ ಮಾಡಿಕೊಂಡ್ರು, ಕೇಸ್ ಹಾಕಿದ್ರು. ಅವ್ನು ದುಡ್ಡು ತಗೊಂಡ್ರೆ ಸಾಬೀತಾಗ್ಬಿಡ್ತಲ್ಲ. ಇವನು ಪ್ರೈವೇಟ್ ಅವನ ಹತ್ರ, ಒಬ್ಬ ಖಾಸಗಿ ನಾಗರಿಕನ ಹತ್ರ ದುಡ್ಡು ತಗೊಳ್ಳೋಂಥದ್ದು ಏನಿತ್ತು, ಇವನಿಗೆ ಲಂಚ ತಾನೇ, ಅದು ಸಾಬೀತಾಯಿತು. ಅದನ್ನು ನಾವು ವಾರದಲ್ಲಿ 2-3 ದಿವಸದಲ್ಲಿ ಚಾರ್ಜ್ ಶೀಟ್ ಹಾಕಿ ಒಂದು ವಾರದಲ್ಲಿ 10 ದಿವಸದಲ್ಲಿ ವಿಚಾರಣೆ ಮಾಡಿ ಜೈಲಿಗೆ ಕಳಿಸ್ಬಿಡ್ಬೇಕು. ಹೌದು, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಅದು ಅದಕ್ಷ, ಭ್ರಷ್ಟ ಮತ್ತು ಅದು ಜನದ್ರೋಹಿಯಾಗಿದೆ, ಸಂವಿಧಾನ ದ್ರೋಹಿಯಾಗಿದೆ ಇವತ್ತು ನಮ್ಮ ನ್ಯಾಯಾಂಗ. ಇಲ್ಲ ಅಂದಿದ್ರೆ 6 ವರ್ಷ 7 ವರ್ಷ 10 ವರ್ಷನ ವಿಚಾರಣೆ ಆಗ್ಬೇಕಾದ್ರೆ ಪುಟ್ಗೋಸಿ ಕ್ರೈಮ್ ಇದು ಏನೋ ಕೇಸ್ ಇದು ನಿಜವಾಗ್ಲೂ ಮುಗೀತು. ಇನ್ನೇನು ಇನ್ವೆಸ್ಟಿಗೇಷನ್ ಚಾನ್ಸೇ ಇಲ್ಲ. ಇವನೇ ಸಾಕ್ಷಿ, ಇವನು ಹೇಳಿದ್ದಾನೆ, ಅವ್ನು ದುಡ್ಡು ತಗೊಂಡಿದ್ದಾನೆ. ಇವನು ಏನೋ ಪಿತೂರಿನೇ ಇರ್ಬೋದು, ದುಡ್ಡು ಯಾಕೆ ತಗೋಬೇಕಾಗಿತ್ತು ಅವನು? ನಾನು ನಿಮ್ಮನ್ನು ಸಿಕ್ಕಾಕ್ಸ್ಬೇಕು ಅಂತ ಪಿತೂರಿ ಮಾಡ್ಕೊಂಡು ಬಂದಿದ್ದೀನಿ, ಆದರೆ ನೀವ್ಯಾಕೆ ದುಡ್ಡು ತಗೋಬೇಕಾಗಿತ್ತು? ರೀಸನ್ ಬೇಕಲ್ಲ ತೊಗೊಳಕ್ಕೆ, ಏನಾದ್ರು ಬೇಕಲ್ವಾ? ನೀವೇನೋ ಮಾಡ್ತೀವಿ ಅಂತ. ನನಗೇನೋ ಬೇರೆ ಕಾರಣಗಳೇ ಇರ್ಬೋದು, 100 ಕಾರಣ. ನನಗೆ ನಿಮ್ಮ ಮನೆಯವ್ರು ಯಾರೋ, ನನಗೆ ನಿಮ್ಗೆ ಆಗದೆ ಇರೋರು ಯಾರೋ ಎತ್ಕಟ್ಟಿರ್ಬೋದು ನನ್ನ, ಆದರೆ ನೀವು ತಗೊಳ್ಬಾರ್ದಿತ್ತಲ್ಲ. ಮುಗೀತು ಅಲ್ಲಿಗೆ. ಅದಕ್ಕೆ ವಿಚಾರಣೆ ಮಾಡಿ ಸಾಬೀತಾಗಿದೆ, ಅವ್ನಿಗೆ ಎಷ್ಟು ವರ್ಷ ಜೈಲು ಆಗಬೇಕು ಅಷ್ಟು ಜೈಲು ಆಗಬೇಕು. ಅದಕ್ಕೆ ಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ ತನಕ ಹೋಗ್ತಾರೆ. ಅದ್ರ ಮಧ್ಯದಲ್ಲಿ 2 ತಿಂಗಳು 3 ತಿಂಗಳು ಇವನು ಏನೋ ಸಸ್ಪೆಂಡ್ ಆಗಿರ್ತಾರೆ, ಮತ್ತೆ ಬರ್ತಾನೆ. ಅದೇ ಕೆಲಸದಲ್ಲಿ ರಾಜಾರೋಷವಾಗಿ ಮುಂದುವರಿಸ್ತಾರೆ. ಯಾಕಂದ್ರೆ ಆಲ್ರೆಡಿ ಒಂದು ಕೇಸ್ ಆಗಿದೆಯಲ್ಲ, ಇನ್ನೇನು ಮಾಡ್ಕೊಳ್ತಾರೆ, ಇನ್ನೇನು ಕಿತ್ಕೊಳ್ತಾರೆ. ಲೋಕಾಯುಕ್ತದವರು ಅಥವಾ ಇನ್ಯಾವನೋ ಏನು ಕಿತ್ಕೊಳ್ತಾನೆ ನಂದು, ಹಾಗಾಗಿ ನಾನು ಲಂಚ ತಗೊಳ್ತೀನಿ, ಓಪನ್ನಾಗೆ ತಗೊಳ್ತಾರೆ. ಅದಾದಮೇಲೆ ಒಂದು ಸಲ ಟ್ರ್ಯಾಪ್ ಆದಮೇಲೆ ಯಾವ ಅಧಿಕಾರಿನೂ ಹಂಜಲ್ಲ, ಓಪನ್ನಾಗಿ ತಗೊಳ್ತಾರೆ. ಅವನು ಆ ಕೇಸು ಮುಗಿಯೋ ತನಕ ಅವನ ಕೆಲಸ ಕೊಡಬಾರ್ದು. ಎಷ್ಟು ದರಿದ್ರವಾಗಿದೆ ನಮ್ಮ ಕಾನೂನುಗಳಂದರೆ, 2-3 ತಿಂಗಳಲ್ಲಿ ಮತ್ತೆ ಅವನು ಇನ್ಸ್ಟೇಟ್ ಆಗ್ತಾನೆ, ಇನ್ಕ್ರಿಮೆಂಟ್ ಕಟ್ ಆಗ್ಬೋದು 1-2, ಮತ್ತೆ ಭ್ರಷ್ಟಾಚಾರ ಮುಂದುವರಿಸ್ತಾನೆ. 5 ವರ್ಷ 6 ವರ್ಷ ಆಗೋ ತನಕ ಮತ್ತೆ ಬೇಕಾದ್ರೆ ಇವನಿಗೇನೆ ಯಾವನು ದೂರು ಕೊಟ್ಟಿರ್ತಾನೆ ಅವನ್ನೇ ಬುಕ್ ಮಾಡ್ಕೊಳ್ತಾನೆ, ಅವನು ಹೆದರಿಸ್ತಾನೆ, ಬೆದರಿಸ್ತಾನೆ, ಬೇಕಾದ್ರೆ ಕೊಲೆನೂ ಮಾಡಿಸ್ಬಿಡ್ತಾನೆ, ಕೇಸೇ ಬಿದ್ದೋಗುತ್ತೆ. ನಾನು ಹೇಳಿದೆ 2 ತಿಂಗಳಲ್ಲಿ ಓಪನ್ ಆ್ಯಂಡ್ ಶಟ್. ಈಗ ಬೇರೆ ಬೇರೆ ಅಕ್ರಮಗಳು, ಈಗ ನಮ್ಮ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಗೋಪಾಲಯ್ಯ ಮತ್ತು ಬೇರೆಯವರು ಮಾಡಿರುವಂಥ ಅಬಕಾರಿ ಇಲಾಖೆಯಲ್ಲಿ ಒಂದು ಅಕ್ರಮದ ಬಗ್ಗೆ ನಾವು ದೂರು ಕೊಟ್ಟಿದ್ವಿ. ಅದು ಲೋಕಾಯುಕ್ತದವ್ರು ರಿಜೆಕ್ಟ್ ಮಾಡಿಬಿಟ್ಟಿದ್ರು. ಇದು ಏನು ಇದು ಜನಪ್ರತಿನಿಧಿಗಳ ಕೇಸಲ್ಲಿ ಹಾಕಿ ಇವಾಗ ಅದು ಕೋರ್ಟು ಲೋಕಾಯುಕ್ತಕ್ಕೆ ಆದೇಶ ಮಾಡಿದೆ, FIR ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ನಡೆಸಿ ಅಂತ. ತನಿಖೆ ಇಂಥದ್ರಲ್ಲಿ ಪ್ರೂವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ನಿಧಾನವಾಗಿ ತನಿಖೆ ಮಾಡಬೇಕು. ಇವೆಲ್ಲ ಓಪನ್ ಆ್ಯಂಡ್ ಶಟ್ ಕೇಸ್ ಅಲ್ಲ, ಇದು ಓಪನ್ ಆ್ಯಂಡ್ ಶಟ್ ಕೇಸು. ಏನು ಅದರಲ್ಲಿ ತುಂಬ ಕಾಂಪ್ಲೆಕ್ಸಿಟಿನೇ ಇಲ್ಲ. 2-3-4 ವಿಚಾರಣೆಯಲ್ಲಿ ಮುಗಿಯುವಂಥ ಕೇಸು. ಅವ್ನು ಸಾಕ್ಷಿ, ಹೌದಪ್ಪ, ಪೊಲೀಸರು ಹೇಳ್ಬಿಡ್ತಾರೆ, ಸ್ವಾಮಿ ಹೋಗಿದ್ವಿ, ದುಡ್ಡು ಸಿಕ್ತು, ಇವಂದೇ ದುಡ್ಡು ಇಲ್ಲೇ ಇತ್ತು, ಇವ್ನು ತಗೊಂಡಿದ್ದ, ಅವ್ನ ಕೆಲಸಕ್ಕೆ ಇವ್ನು ಬಂದಿದ್ದ, ಅದಕ್ಕೆ ಸಾಕ್ಷಿ ಇದೆ, ವಿಡಿಯೋ ಇದೆ, ಆಡಿಯೋ ಇದೆ, ಮುಗೀತು. ಆಡಿಯೋನೂ ಇರುತ್ತಲ್ಲ, ಮುಗೀತು. ಅವ್ನಿಗೆ ಅದಕ್ಕೇನೋ ಉತ್ತರ ಏನಾದ್ರು ಕೊಟ್ಕೋಬೋದು. ಆದರೆ ಇವ್ನು ತಪ್ಪಾಗಿರೋದಂತೂ ನಿಜ, ಅವ್ನು ಯಾಕೆ ತಗೊಂಡ, ಏನು ತಗೊಂಡ ಅನ್ನೋದು ಬೇಕಾಗಿಲ್ಲ, ಇವ್ನು ದುಡ್ಡು ತಗೊಂಡಿರೋದು ನಿಜ ಅಂತ ಆಯಿತು. ಇದಕ್ಕೆ ಇಷ್ಟು ಶಿಕ್ಷೆ ಅಂದರೆ ಮುಗೀತು, ಅವ್ನು ಜೈಲಿಗೆ ಹೋಗಬೇಕು. ಅದು ಏನು ಮಾಡ್ತಾ ಇದ್ದಾರೆ? ಸೊ ಹೀಗೆ ಶಿಕ್ಷೆ ಆಗಬೇಕು, ವ್ಯವಸ್ಥೆಯಲ್ಲಿ ಶಿಕ್ಷೆ ತಕ್ಷಣ ಆಗಬೇಕು. ಅಂದರೆ
ವಿಚಾರಣೆ ಆಗೇ ಆಗಬೇಕು. ನನ್ನ ತಕ್ಷಣ ಆಗಬೇಕು ಅಂದರೆ ವಿಚಾರಣೆ ಬಿಟ್ಟು ಆಗಬಾರ್ದು. ಯಾಕಂದರೆ ನ್ಯಾಯ ಅದನ್ನು ಸರಿಯಾದ ರೀತಿಯಲ್ಲಿ ಆದರೆ ಮಾತ್ರ ಅದ್ರ ಬಗ್ಗೆ ಗೌರವ ಇರುತ್ತೆ, ಮತ್ತು ಬೇರೆಯವರನ್ನು ಅದು ಗೌರವಿಸ್ತಾರೆ. ಇಲ್ಲ ಅಂದರೆ ಅರಣ್ಯ ಕಾನೂನು ಆಗ್ಬಿಡುತ್ತೆ. ಹಂಗಾಗಬಾರ್ದು. ವಿಚಾರಣೆ ಬೇಗ ಆಗಬೇಕು. ಲಂಚಕೋರರು ವ್ಯವಸ್ಥೆಯಿಂದ ಹೊರಗೆ ತಳ್ಳಬೇಕು, ಶಿಕ್ಷೆ ಆಗಬೇಕು, ಬೇಗ ವಿಚಾರಣೆ ಮುಗಿಬೇಕು. ಜನನೂ ಅಷ್ಟೇ ತಮ್ಮ ಕೆಲಸವನ್ನು ಬ್ರೋಕರ್ ಸಹ ಇಲ್ಲದೆ, ನನ್ನ ಪ್ರಕಾರ ಮಾನ ಮರ್ಯಾದೆ ಇರುವಂಥ ಜನ, ಒಂದು ಆತ್ಮಾಭಿಮಾನ ಇರುವಂಥ ಜನ ಮೊದಲಿಗೆ ಹೋಗಿ ಟ್ರೈ ಮಾಡ್ತಾರೆ ಬ್ರೋಕರ್ ಇಟ್ಕೊಳ್ಳೋಕೆ ಮೊದಲು. ಬ್ರೋಕರ್ ಇಟ್ಕೊಳ್ಳೋರು ಯಾರು ಸಿಕ್ಕಾಪಟ್ಟೆ ಕೊಬ್ಬಿರುವಂಥವ್ರು. ನಾನೇನೋ ಇವ್ನಿಗೆ 5,000 ಕೊಟ್ಟರೆ ನಾನು ಬಿಸಾಕ್ರೆ ನನ್ನ ಕೆಲಸ ಮಾಡಿಕೊಡ್ತಾನೆ. ಆ 5,000 ನಿಮ್ಮ ಅಹಂಕಾರ ಇದೆಯಲ್ವಾ, ಅದೇನೇ ವ್ಯವಸ್ಥೆಯಲ್ಲಿ ಈ ದುರಾಡಳಿತವನ್ನು ಜಾಸ್ತಿ ಮಾಡ್ತಾರೆ. ಮಾಡ್ಕೊಳ್ರಪ್ಪ, ಫೋನಲ್ಲೋ ಕಂಪ್ಯೂಟರಲ್ಲೋ ಮಾಡ್ಕೊಳ್ಬೋದು, ಕೆಲಸ ಮಾಡ್ಕೊಳ್ಳಿ. ಒಂದು ದಿವಸ ಹೋಗಿ ಬನ್ನಿ, ಸರ್ಕಾರ ಹೆಂಗೆ ನಡೀತಾ ಇದೆ ಅಂತ ನೋಡ್ಕೊಳ್ಳಿ, ನಿಮ್ಮದೇ ದುಡ್ಡು. ಹಾಗಾಗಿ ಲಂಚ ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ಜನ ಎಚ್ಚೆತ್ಕೊಳ್ಬೇಕು, ಧೈರ್ಯ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಎಲೆಕ್ಷನ್ ಟೈಮಲ್ಲಿ ಲಂಚ ತಗೊಂಡು ಓಟ್ ಹಾಕೋದನ್ನು ನಿಲ್ಲಿಸ್ಬೇಕು. ನಿಮ್ಗೆ ನಿಲ್ಲಬೇಕಾ? ಒಂದು ವಿಚಾರ ಕೊನೆಯಲ್ಲಿ ಹೇಳ್ಬಿಡ್ತೀನಿ. ಒಂದು ಜನ ಎಷ್ಟು ಮೂರ್ಖರು ಅಯೋಗ್ಯರಿದ್ದಾರೆ ಅಂದರೆ, ನಮ್ಮ ಮಕ್ಳಿಗೆ ಒಳ್ಳೆ ಶಾಲೆ ಆಗಲಿ, ನಮ್ಮ ಜನರಿಗೆ ಒಳ್ಳೆ ಆಸ್ಪತ್ರೆ ಸಿಗಲಿ, ಒಳ್ಳೆ ರಸ್ತೆ ಆಗಲಿ, ದೇಶ ಚೆನ್ನಾಗಿರಲಿ ಅಂತೇಳಿ ದುಡ್ದಿದ್ದು 20%, 30%, 40% ಟ್ಯಾಕ್ಸ್ ಕಟ್ತಾರೆ ಸರ್ಕಾರಕ್ಕೆ. ಆದರೆ ತಮ್ಮ ಮಕ್ಕಳನ್ನು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾರೆ, ಮತ್ತೆ ದುಡ್ಡು ಕೊಡ್ತಾರೆ ಅದಕ್ಕೆ. ಇಲ್ಲಿ ಟ್ಯಾಕ್ಸ್ ಕಟ್ಟೋದು ಒಳ್ಳೆ ಶಾಲೆ ನಮ್ಮ ಮಕ್ಳಿಗಾಗಲಿ ಅಂತ, ಮತ್ತೆ ಕಳಿಸೋದು ತಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ದುಡ್ಡು ಕೊಟ್ಟು. ಯಾರೋ ವಿದ್ಯಾವಂತರು, ಮಧ್ಯಮ ವರ್ಗದವರು ದಯವಿಟ್ಟು ಬದಲಾಗಿ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಒಳ್ಳೆ ಶಾಲೆಗೆ, ಒಳ್ಳೆ ಆಸ್ಪತ್ರೆಗೆ, ಸರ್ಕಾರಕ್ಕೆ ಕತ್ತಿನ ಪಟ್ಟು ಹಿಡಿದು ಕೇಳಿ ಒಳ್ಳೆ ಶಾಲೆ ಮಾಡಿಸ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ಅಲ್ಲಿ ಕಳಿಸಿ. ಅದನ್ನು ಮಾಡಬೇಕು ಜನ. ಸರ್, ಇವಾಗ ಹೆಂಗಾಗಿದೆ ಲಾಸ್ಟು, ಈಗ ನೀವು ಹೇಳಿದ್ರಿ ಬ್ರೋಕರ್ನ ಇಟ್ಕೋಬೇಡಿ ಅಂತ. ಸೊ ನಾವು ಬ್ರೋಕರ್ ಅಲ್ಲದೇ ನಾವೇನಾದ್ರು ಒಳಗಡೆ ಹೋದರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಥರ ಹೋದರೆ ಅಲ್ಲಿ ಏನೂ ಹೇಳ್ಕೊಡಲ್ಲ. ಹೆಂಗಾಗುತ್ತೆ ಅಂದರೆ ಒಬ್ಬ ಮನುಷ್ಯ ಹೋಗ್ತಾನೆ, ನನಗೆ ಇವ್ರು ಮೀಟ್ ಮಾಡಬೇಕು, ಅಲ್ಲೋಗ್ರಿ, ಅಲ್ಲಿ ಇರ್ತಾರೆ, ಅಲ್ಲಿ ಹೊರಗಡೆ ಒಂದು ಕೌಂಟ್ರ್ಗಳಿದ್ದಾವೆ, ಅಲ್ಲೋಗಿ ಎಲ್ಲ ಮಾಡಿಕೊಡ್ತಾರೆ ಅಷ್ಟೇ. ಸೊ ಇದು ಬದಲಾಗಬೇಕು. ಅಂದರೆ ಇಲ್ಲಿ ಜನ ಮೆಜಾರಿಟಿ ಜನ ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಒಬ್ಬ ಇಬ್ಬ ಹೋದ್ರೆ ಅವನು ಕಳ್ಳಂತಾರೆ. ನಾವು KRS ಪಕ್ಷದವರು ಟಿ-ಶರ್ಟ್ ಹಾಕೊಂಡು ಹೋದ್ರೆ ಮಾಹಿತಿ ಕೊಡ್ತಾ ಇದ್ದಾರೆ ಜನಕ್ಕೆ. ನಾನು ಬಿಡ್ತಾ ಇದ್ದೀನಿ, ನಾನು KRS ಪಕ್ಷ ಅಂತ ಹೇಳ್ಕೊಳ್ಳಿ, ಬಳಸ್ಕೊಳ್ಳಿ, ಒಳ್ಳೇದನ್ನು ಮಾಡ್ಕೊಳ್ಳಿ. ಆದರೆ ಸ್ವಲ್ಪ ನಿಯತ್ತಾದರೂ ಇಟ್ಕೊಳ್ಳಿ ಅಂತ ಅಷ್ಟೇ. ನಾನು ಆಗಲೇ ಯಾವುದೋ ಕೆಲವೊಬ್ರು ಮಾಡಿಕೊಂಡು ನಮ್ಗೆ ಯಾವ ಥರಕ್ಕೂ ಸಹಾಯ ಮಾಡದೆ ಭ್ರಷ್ಟ ಜೊತೆ ನಿಲ್ತಾರೆ ಅಂತ ಹೇಳಿದ್ನಲ್ವಾ, ಅದು ಇರಲಿ ಒಂದು ಕಡೆಗೆ. ಆದರೆ ಮಾಡಿಸ್ಕೊಳ್ಳಿ. ಇವತ್ತು KRS ಪಕ್ಷದ ಹೆಸರು ಹೇಳಿದ ತಕ್ಷಣ ಕೆಲಸ ಮಾಡ್ಕೊಡ್ತಾರೆ, ಮಾಡಿಸ್ಕೊಳ್ಳಿ. ನೀವು ಹಂಚಬೇಡಿ. ಅವ್ನು ಯಾವನು ಮಾಹಿತಿ ಕೊಟ್ಟಿಲ್ಲ ಅಂದರೆ ಅವ್ನ ಮೇಲಧಿಕಾರಿ ಹತ್ರ ಹೋಗಿ, ಸರ್ ಅಲ್ಲಿ ಹೋದೆ, ಅವ್ರು ನನಗೆ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ, ಏನು ಮಾಡಬೇಕು ಸರ್ ಅಂತ ಕೇಳಿ. ಮೇಲಧಿಕಾರಿ ದಬ್ಬಾಳಿಕೆ ಮಾಡೋಕ್ಕೆ ಬರಲ್ಲ. ಆದರೆ ನೀವು ಮೇಲಧಿಕಾರಿ ಹತ್ರ ದಬ್ಬಾಳಿಕೆ ಥರ ಮಾತಾಡಿದ್ರೆ ಅವ್ನು ಬಡಿದ್ಬಿಡ್ತಾನೆ. ಹುಷಾರಾಗಿರಿ. ಕೆಳ ಹಂತದ ಅಧಿಕಾರಿಗಳ ಹತ್ರ ಮಾತಾಡೋದ ರೀತಿಯಲ್ಲಿ ಮೇಲಧಿಕಾರಿಗಳ ಹತ್ರ ಮಾತಾಡಿದ್ರೆ ಅವ್ನು ಈಗೋ ಜಾಸ್ತಿ ಇರುತ್ತಲ್ಲ, ಅವನಿಗೆ ಪವರು ಜಾಸ್ತಿ ಇರುತ್ತೆ, ಈಗೋನು ಜಾಸ್ತಿ ಇರುತ್ತೆ, ಅವನು ಹಾರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಇವೆಲ್ಲ ಮನುಷ್ಯತ್ವ ಸ್ವಭಾವಗಳು, ದೌರ್ಬಲ್ಯಗಳು ಹೇಳ್ತಾ ಇದ್ದೀನಿ. ಆದರೆ ಅವನು ಕೂರಿಸಿ ನಿಮಗೆ ಮಾಡಿಸ್ಬೇಕು. ಪ್ರತಿಯೊಂದು ಕಚೇರಿಲೂ ಒಳ್ಳೆಯ ಒಂದು ಸ್ವಾಗತ ಕಕ್ಷೆ, ರಿಸೆಪ್ಷನ್ ಏರಿಯಾ ಇರಬೇಕು, ಹೆಲ್ಪ್ ಡೆಸ್ಕ್ ಇರಬೇಕು. ಪ್ರತಿಯೊಬ್ಬರಿಗೂ ಬಂದವ್ರನ್ನ ಕೇಳಿಕೊಂಡು ಇಂತಿಂಥ ಕಡೆ ಟೇಬಲ್ ನಂಬರ್ ಇಂಥದಕ್ಕೆ ಅಥವಾ ಕೌಂಟರ್ ನಂಬರ್ ಇಂಥದಕ್ಕೆ, ರೂಮ್ ನಂಬರ್ ಇಂಥದಕ್ಕೆ ಹೋಗಿ ಅನ್ನೋ ಒಂದು ವ್ಯವಸ್ಥೆ ಇರಬೇಕು. ಅದಕ್ಕೆ ನಾವು